ಇವತ್ತು ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ಬೇರೆ ದೇಶದಲ್ಲಿರೋರಿಗೆ ತೋರಿಸ್ತೀನಿ. ಬೇಸಿಕಲಿ ನನ್ನ ಕ್ಯಾಮ್ರಾ ಹೀಟ್ ಆಗಲ್ಲ. ನನ್ನ ಕ್ಯಾಮ್ರಾ ಯಾವಾಗ ಹೀಟ್ ಆಗುತ್ತೆ ಅಂದ್ರೆ ಹೀಟ್ ಆಗಿರೋದ ನೋಡಿಲ್ಲ, ಯಾಕಂದ್ರೆ ನಾನು ಯೂಸೇ ಮಾಡಿಲ್ವಲ್ಲ. ಯಾರು ಗುರು, ಏನಾಯ್ತು ಗುರು? ಕಿಡ್ಡಾಗಿ ಬಿದ್ಬಿಟ್ರು ಅನ್ಸುತ್ತೆ. ನಿಮ್ಗೆ ಯಾಕೆ ಬೇಕದು? ಇದೇನ್ ಗುರು ಇದು? ನಾನೊಂದು ವಿಡಿಯೋ ನೋಡಿದ್ದೆ ನಿನ್ನೆ. ಇವತ್ತು ಫ್ರೈಡೆ 13ನೇ ತಾರೀಕು. ಯಾರು ಹೊರಗಡೆ ಹೋಗ್ಬಾರ್ದು, ಹೊರಗಡೆ ಎಲ್ಲ ಬೀಳ್ತಾ ಇರ್ತಾರೆ ಅಂತ. ನಮ್ಮ ಇಂಡಿಯಾದಲ್ಲಿ 18+ ಗಿಂತ 18- ಇರೋರು ಜಾಸ್ತಿ ಗಾಡಿ ಓಡಿಸೋದು. B60 ಅದ್ಯಾವ ಆಂಗಲ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಒಂದಂತೂ ಗ್ಯಾರಂಟಿ ಅರ್ಥ ಆಯ್ತು, ಹೊರಗಡೆ ಇಂಜಿನ್ ಅದ್ ಹೆಂಗಾದ್ರೆ ಇಟ್ಕೊಳ್ಳಿ, ನೋಡಕ್ ಸಕ್ಕದಾಗಿದ್ಯಾ, ಲ್ಯಾಂಬೋ ತರ ಇದೆಯಾ, 4 ಜನ ನೋಡ್ತಾರಾ, ಸೇಲ್ಸು. ಒಳಗಡೆ ಇಂಜಿನ್ ಸಕ್ಕದಾಗಿದ್ದು ಹೊರಗಡೆ ಖರಾಬಾಗಿ ಮಾಡಿ ಕೊಟ್ರೆ ಸೇಲ್ಸ್ ಆಗಲ್ಲ. ಬಟ್ ಟಿಪಿಕಲ್ ಇಂಡಿಯನ್ ಅಂಕಲ್ ಆಂಟಿ ತಗೊಂತಾರೆ, ಯಾಕಂದ್ರೆ ಅವ್ರಿಗೆ ಇಂಜಿನ್ ಬೇಕಾಗಿರೋದಲ್ಲ. ವ್ಯಾಗನರ್ ಮತ್ತೆ ಸುಮ್ಮನೆ ಸೇಲ್ಸ್ ಮಾಡ್ತೈತಾ. ಬಿಸ್ಲು ಅಂದ್ರೆ ನಂಗೆ ತುಂಬಾ ಇಷ್ಟ ಗೈಸ್. ಯಾಕೆ ಹೇಳ್ರಿ, ಯಾವಾಗ ನೋಡ್ರು ಮೋಡ ಮುಚ್ಕೊಂಡೇ ಇರುತ್ತೆ, ಕೆಲಸ ಮಾಡಕ್ ಮನ್ಸೇ ಬರಲ್ಲ. ಯಪ್ಪ ಹೊರಗಡೆ ಹೋಗಿ ಒಂದ್ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ರೆ ಆಗೋದಿಲ್ಲ. ಕಡೆ ಏನಾದ್ರು ಹೊರಗಡೆ ಏನಾದ್ರು ಮಾಡಕ್ ಹೋಗೋಣ ಅಂತಂದ್ರೂ ಆಗೋದಿಲ್ಲ. ಹೆಂಗಾಗುತ್ತೆ ಗೊತ್ತಾ, ಈ ಬಿಸ್ನೆಸ್ ಮಾಡೋರ್ಗೆಲ್ಲ ಬಿಸ್ಲೇ ಇರ್ಬೇಕು, ಅವಾಗ್ಲೇ ಎಲ್ಲರ ಕಣ್ಣುಗಳು ನನ್ನ ಮೇಲೆ ಇರುತ್ತೆ ಅಂತ ಅನ್ಕೊಂಡ್ರೆ ಯಾರು ನೋಡ್ತಾರ ನನ್ನ. ನೋಡ್ರಿ ಪೊಲೀಸ್ ಹಿಡ್ಕೊಳ್ರಿ, ನನ್ನ ಹಿಡ್ಕೊಳ್ರಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗ್ಬೇಡಿ. ಆಗಲ್ಲ ನಿಮ್ಮ ಕೈಯಲ್ಲಿ, ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಓಲೆ ಎಮಿಷನ್ ಟೆಸ್ಟ್ ಅದೊಂದು. ನೋಡ್ರಿ ಗಾಯ್ಸ್, ನಿಮ್ಗೊಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ನಾನು ನೋಡಿರೋ ಪ್ರಕಾರ ತುಂಬ ಕಡೆ ತುಂಬ ವೀಡಿಯೋಸ್ ನೋಡಿ ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದು ಒಂದೇ, ಭಾರತದಲ್ಲಿ ಪೆಟ್ರೋಲ್ ಹಾಕ್ಸರಿ. ಭಾರತದಲ್ಲಿ ಜೆನ್ಯೂನಾಗಿ ಪೆಟ್ರೋಲ್ ಹಾಕ್ತಾರೆ. ನಮ್ಗೆ ಬೇರೆ ಕಡೆಗಿಂತ ಭಾರತದಲ್ಲಿ ಜಾಸ್ತಿ ಮೈಲೇಜ್ ಬಂದಿದೆ. ಇವಾಗ ಹೊಸದಾಗಿ ಜಿಯೋ BP ನಯಾರ ಅಂತ ಬಂದಿದೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೋಡಬೇಕು. ಅವ್ರು ಬರೀ E10 ಪೆಟ್ರೋಲ್ ಕೊಡ್ತಾರಂತೆ. ಬಟ್ ನನಗೆ ಒಳ್ಳೆ ಮೈಲೇಜ್ ಬಂದರೆ ಈ ಭಾರತಲ್ಲೇ. ಗೌರ್ಮೆಂಟ್ ಬಸ್ಸಲ್ಲಿ ನೋಡು ಹೆಂಗ್ ಹೊಗೆ ಬರ್ತೈತೆ, ನೋಡ್ದ? ಅವ್ರನ್ನ ಯಾವ ಪೊಲೀಸ್ ಹಿಡಿಯಲ್ಲ, ಯಾಕೆ ಹೇಳ್ರಿ? ಅವ್ರು ತಪ್ಪು ಮಾಡ್ರೆ ಯಾರು ಅವ್ರನ್ನ ಕೇಳೋರು ಇರಲ್ಲ. ನಾವು ತಪ್ಪು ಮಾಡ್ರೆ ಅವ್ರ ನಮ್ಮನ್ನ ಕೇಳ್ತಾರೆ, ಯಾಕಂದ್ರೆ ನಾವು ತಪ್ಪು ಮಾಡ್ರೆ ದುಡ್ಡು ಕೊಡ್ತೀವಿ. ಅವ್ರು ತಪ್ಪು ಮಾಡ್ರೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ? ಯಾರ್ಯಾರು ಸಕ್ಕದಾಗಿದೆ ಗೈಸ್, ತಗೋಬೇಕು. ತಗೊಳಕ್ಕೆ ಕಾಸಿಲ್ಲ ಬಿಡ್ರಿ, ಅದು ಬೇರೆ ಪ್ರಶ್ನೆ. ಸುಜುಕಿಯನ್ನು ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಟ್ಬಿಟ್ರೆ ಗೊತ್ತು ಅವ್ನು ಇಂಡಿಯಾದಲ್ಲಿ ಬೇಗ ಸರ್ವೈವ್ ಆಗಲ್ಲ ಅಂತ. ಅದಕ್ಕೆ ಸಿಟಿಗಂತ ಮಾಡಿರೋ ಕಾರ್ನ ಸಿಟಿಗಂತ ಮಾತ್ರ ಯೂಸ್ ಮಾಡಬೇಕು. ಸಿಟಿಗಂತ ಮಾಡಿರೋ ಕಾರ್ ಆಬ್ವಿಯಸ್ಲಿ ಬಿಲ್ಡ್ ಕ್ವಾಲಿಟಿ ಕೊಡಲ್ಲ, ಯಾಕಂದ್ರೆ ಸಿಟಿಯಲ್ಲಿ ಮಾತ್ರ ಓಡಿಸಾಡ್ತೀವಿ. ಅದಕ್ಕೆ ಚಿಕ್ಕ ಕಾರ್ ಅಂತ ಮಾಡೋದು. ಹೈವೇ ಕಾರ್ಸ್ಗೆ ಒಂದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಕೊಡ್ತಾನೆ. ಬ್ರೆಜಾಗೆಲ್ಲ ನೋಡ್ರಿ ಒಂದು ರೇಂಜಿಗೆ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾನೆ. ಗ್ರೀನ್ ಸಿಗ್ನಲ್ ಬಿಟ್ಟವ್ರೆ ಅಣ್ಣ, ಬಿಟ್ಬಿಡಿ ಅಣ್ಣ. ಹೆವಿ ಮಾತಾಡ್ತೀನಲ್ಲ ನಾನು. ಹೆವಿಯಾಗಿ ಮಾತಾಡ್ತಾ ಇದ್ದೀನಿ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ನೋಡ್ರಿ ಪ್ಯಾಚ್ ರೋಡು. ನಮ್ಮ ಬೆಂಗಳೂರಿಗೆ ಮೋದಿಯವ್ರು ಬರ್ತಿದ್ದಾರೆ ಅಂತ ಅನ್ನೋಷ್ಟೊತ್ತಿಗೆ ಇದು ರಾಲೆನ್ಸ್ ಅವ್ರು ಹೇಳಿದ್ದು ನೋಡಿದ್ದು ನಾನು ಯಾವುದೋ ಪಾಡ್ಕಾಸ್ಟಲ್ಲಿ. ತುಮಕೂರಿಂದ ಬೆಂಗಳೂರಿಗೆ ಒಂದೇ ನೈಟಲ್ಲಿ ರೋಡ್ ಹಾಕೋರಂತಲ್ಲ ಗುರು. ದುಬೈಗೂ ಕಮ್ಮಿ ಇಲ್ಲ ನಮ್ಮ ದೇಶ. ನಮ್ಮ ಜನರು ಬಡ್ಕೊತವ್ರೆ ರೋಡ್ ಸರಿಯಿಲ್ಲ ಅಂತ, ಆದ್ರೇನು ರೋಡ್ ಸರಿ ಮಾಡ್ತಿಲ್ಲ. ಒಂದು ಮಾನ ಮರದೆ ಹೋಗುತ್ತೆ ಅಂತ ಆದರೂ ಬೇಜಾರಿಲ್ವಾ ನಿಮಗೆ? ಪಕ್ಕ ಸ್ಟೇಟಲ್ಲಿ ವಿಜಯ್ ಅವ್ರು ನೋಡಿದ್ರೆ ಹೆವಿ ಕಾಂಪಿಟೇಷನ್ ಕೊಡ್ತಾವ್ರೆ ಅಲ್ಲಿರೋರಿಗೆ. ಅಲ್ಲಿರೋ CMದು ಸ್ಕ್ಯಾಮ್ ಎಲ್ಲ ಎಕ್ಸ್ಪೋಸ್ ಮಾಡ್ಬಿಟ್ಟವ್ರು ಗುರು. ಅಲ್ಲ, ಆ ಲೆವೆಲ್ಗೆ ಅಲ್ಲೇ GDP ಹೆಂಗಿದೆ ಅಂದರೆ ಬೆಂಗಳೂರಲ್ಲಿ ಇನ್ಯಾವ ಲೆವೆಲ್ಗೆ ಟ್ಯಾಕ್ಸ್ ಕಟ್ತಾ ಇಲ್ಲ ಹೇಳ್ರಿ? IT ಕಂಪ್ನಿಗಳೆಲ್ಲ ಇದೆ, ನೆಕ್ಸ್ಟ್ ಲೆವೆಲ್ ರೆವೆನ್ಯೂ ಬೆಂಗಳೂರಲ್ಲಿದೆ. ನೋಡ್ರಿ ಪೊಲೀಸ್ ಹಿಡ್ಕೊಳ್ರಿ, ಅನ್ನ ಹಿಡ್ಕೊಳಕ್ಕಾಗಲ್ಲ, ಯಾಕೆ ಹೇಳ್ರಿ? ಎಲ್ಲ ಐತೆ ಗೊತ್ತು. ಇದ್ರೆ ಏನು ಕಿರ್ಚದ್ನ ಚಾನ್ಸ ಇಲ್ಲ, ನಮ್ಗೆ ಹಿಡ್ಕೊಳಕ್ಕಾಗಲ್ಲ. ನಾವು ರೂಲ್ಸ್ ಫಾಲೋ ಮಾಡ್ತೀವಿ. ಅವಾಗ ಒಂದ್ಸತಿ ಕೀ ಎತ್ಕೊಂಡ್ಬಿಟ್ಟಿದ್ರು ಪೊಲೀಸವರು. ಎತ್ಕೊಳ್ಳುವಾಗ ಸೋಷಲ್ ವಿಡಿಯೋಲೆಲ್ಲ ಹೇಳ್ತಾರಪ್ಪ ಕೀ ಎತ್ಕೋಬಾರ್ದು ಪೊಲೀಸವರು ಅಂತ. ನಾನೇನು ಎತ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲೇ ಇರ್ತೀನಿ, ಕೀ ಕೂಡ ಎಲ್ಲೂ ಹೋಗಲ್ಲ. ಸರಿಯಪ್ಪ ಒಳ್ಳೆಯವ್ರು ಯಾರೋ ಅಂತ ಅಂದ್ಬಿಟ್ಟು ಕೊಟ್ಟರೆ ಈಗಲೇ ಫೈನ್ ಕಟ್ಬಿಟ್ಟು ಹೋಗ್ಬೇಕು ನೀನು. ಹೌದು, ನಾನು ಸ್ವಲ್ಪ ಫೋನ್ ಮಾತಾಡ್ಕೊಂಡು ಹೆಲ್ಮೆಟ್ ಇಟ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಫೋನ್ನ ಹೆಲ್ಮೆಟಲ್ಲಿ ಇಟ್ಕೊಂಡು ಮಾತಾಡ್ಕೊಂಡು ಬರ್ತಿದ್ದೆ ನಮ್ಮ ಫ್ರೆಂಡ್ ಜೊತೆ. ಅದು ನೋಡ್ಬಿಟ್ಟು ಇಟ್ಕೊಂಡ್ಬಿಟ್ರು. ಸರಿ, ನನ್ನ ಫೈನ್ ಹಾಕ್ರಿ, ನನ್ನ ಹತ್ರ ಇವಾಗ ಕಾಸಿಲ್ಲ, ಅರ್ಜೆಂಟ್ ಹೋಗ್ಬೇಕು ಬಿಡ್ರಿ ಅಂದರೆ, ಇಲ್ಲ ಗೊತ್ತಿಲ್ವಾ ಅವಾಗ ಆಗಿರೋ ವೈಲೇಷನ್ ಅವಾಗಲೇ ಕಟ್ಟಬೇಕು ಅಂತೆ. ಸೊ ಇವಾಗ ಕೆಲಸ ಮುಗೀತು. ಮೈಕ್ ವರ್ಕ್ ಆಗ್ತೈತಾ? ಆಗ್ತೈತೆ.
ಗೋಪುರ ಎಲ್ಲ ಆಫ್ ಆಗುತ್ತೆ ಅಂತಂತಾರೆ ಹೀಟಾಗಿ, ಇದೆಲ್ಲ ಆಫೇ ಆಗಿಲ್ಲ. ಐ ಮೀನ್ ಆಫ್ ಆಗಿರೋದು ನಾನು ನೋಡಿಲ್ಲ. ಓ ಏನೋ ಸ್ಕೇಟಿಂಗು. ತಾಜ್ ಮಹಲ್ ಯಾವುದು? ಎಲ್ಲಿ ಬಂದು ನಿಂತ ನೋಡ ಯಪ್ಪ. ಏನದು ಮಾಲ? ಮತ್ತೆ ಇದು ಎಷ್ಟೋ ವರ್ಷದಿಂದ ಕಟ್ತಾನೆ ಅವರಲ್ಲ. ನಮ್ಮ ಬೆಂಗಳೂರಲ್ಲಿ ಮಳೆ ಇರೋದಕ್ಕೆ ಅರ್ಧ ಪೊಲೀಸ್ ಅವರು ಫೀಲ್ಡಿಗೆ ಬರೋಲ್ಲ. ಬಿಸಿಲಿದೆ ಅಂದರೆ ಡಿಸೈಡ್ ಆಗ್ಬಿಡ್ರಿ, ಎಲ್ಲ ಕಡೆ ಒಂದೊಂದು ಬ್ಲಾಕ್ ಮಾಡ್ಕೊಂಡು ಇಟ್ಟಿರ್ತಾರೆ ಅಂತ. ಅವರೇನೋ ಅವ್ರನ್ನ ಬೈಕೊಳ್ಳೋದು ತಪ್ಪು. ಯಾಕೆ ಗೊತ್ತಾ, ಅವರು ಡೈರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿದ್ರೆ ಎಷ್ಟೊಂದು ಜನ ಮಕ್ಕಳು ಜೈಲಲ್ಲಿ ಇರಬೇಕಾಗಿತ್ತು. ಮಕ್ಕಳಿಗೆ ಗಾಡಿ ಕೊಟ್ಟು ಕಳಿಸಿರೋ ಅಪ್ಪ ಅಮ್ಮನೂ ಗಾಡಿ ಕೊಟ್ಟು ಕಳಿಸಿರಲ್ಲ. ಯಾರ್ದೋ ಫ್ರೆಂಡ್ದೋ, ಯಾರ್ದೋ ಅಣ್ಣಂದೋ, ಅಕ್ಕಂದೋ, ತಂಗಿದೋ ಎತ್ಕೊಂಡ್ಬಿಟ್ಟಿರ್ತಾರೆ. ಅವರಿಂದ ಅಪ್ಪ ಅಮ್ಮ ಎಲ್ಲ ಜೈಲಿಗೆ ಹೋಗಿ ಕೂತಿರ್ಬೇಕಿತ್ತು. ಮರ ನೋಡ್ರಿ ಯಾವ ಲೆವೆಲ್ ಬೆಳೆದಿದೆ. ಈ ನಡುವೆ ನಮ್ಮೂರುಗಳಲ್ಲೂ ಆ ಥರ ಮರ ನೋಡೋದು ದೊಡ್ಡ ವಿಷಯ ಹೋಗೈತೆ. ಫಿಯಾಟ್ ಎಲ್ಲ ಒಳ್ಳೊಳ್ಳೆ ಕಾರ್ಗಳೇ ನಮ್ಮ ದೇಶದಿಂದ ಎಕ್ಸಿಟ್ ಆಗ್ತಿದ್ದಾವೆ. ಫಿಯಾಟ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಕಮ್ಮಿ ಪ್ರೈಸು, ಸೇಮ್ ಸ್ವಿಫ್ಟ್ ಇಂಜಿನ್ನೇ. ಸ್ವಿಫ್ಟಿಗೆ ಇಂಜಿನ್ ಕೊಡ್ತಿರೋದು ಅವರೇ. ಇವಾಗ ಟಾಟಾ ಹ್ಯಾರಿಯರಲ್ಲಿ ಕೂಡ ಫಿಯಾಟ್ ಅವ್ರದ್ದು ಡೀಸೆಲ್ ಇಂಜಿನೇ ಇರೋದಲ್ಲಿ. ಎಷ್ಟು ಜನ ಗೊತ್ತಿತ್ತು? ತುಂಬ ಜನ ಗೊತ್ತಿರಲ್ಲ ಆಯಿತು. ಟಾಟಾದು ಬೇರೆ ಕಾರ್ಗಳೆಲ್ಲ ಅವ್ರದ್ದೇ ಇದೆ ಇಂಜಿನ್ನು, ಬಟ್ ಹ್ಯಾರಿಯರಲ್ಲಿ, ಸಫಾರಿಯಲ್ಲಿ ಫಿಯಾಟ್ ಅವ್ರ ಇಂಜಿನ್ನೇ ಇದೆ. ಅದನ್ನು ಅವ್ರು ಕಸ್ಟಮೈಸ್ ಮಾಡ್ಕೊಳ್ಳೋ ಥರನೂ ಫಿಯಾಟ್ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ. ಡೀಸೆಲ್ ಅದು ಅಂಕಲ್ ಓಕೆ ನಿಂದು ತಾಯಿ ಗುಣ ನೋಡಿ. ಮೆಚೂರ್ಡ್ ಅಂಕಲ್ ಈ ಥರ ಯಾರು ಸಿಗ್ತಾರಾ? ಸಿಕ್ಕಲ್ಲ, ಚಾನ್ಸೇ ಇಲ್ಲ. ಓ ನೋಡ್ಕೊಂಡೆ, ಅಣ್ಣ ಕಣ್ಣು ಬಿಟ್ಕೊಂಡು ಬರ್ತಾ ಇದ್ದಾರೆ. ಗೊತ್ತಿರ್ತಾ ಇದೆ, ನಾನು ಸರಿಯಾಗಿ ನೋಡಿಲ್ಲ. ಅಣ್ಣನು ಇನ್ನೂ ಸೂಪರಾಗಿ ಬರ್ತಿರೋ, ಕಣ್ಣು ಬಿಟ್ಟಿಸ್ಕೊಂಡು ಬರ್ತಾ ಇದ್ದೀನಿ. ಸೈಡ್ ಹೋಗ್ರೆ ನೋಡ್ರಿ ಯಾವ ಲೆವೆಲ್ ರಿಲಯಬಲ್ ಗಾಡಿಗಳು ಫಿಯಾಟು. ನಮ್ಮ ದೇಶ ಬಿಟ್ಟು 10 ವರ್ಷ ಆಗೋಯ್ತು. ಇನ್ನು ಹೊಗೆ ಬಿಟ್ಕೊಂಡು ಓಡಾಡ್ತೈತೆ. ಎಮಿಷನ್ ಟೆಸ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗೇ ಇರೋದು. ಕಾರ್ ನೋಡ್ರಿ, ಗೌರ್ಮೆಂಟ್ ಕಾರು. ವೀಲ್ಸ್ ನೋಡ್ರಿ ಮಾಡಿಫೈಡ್. ಅದು ಗೌರ್ಮೆಂಟ್ ಕಾರೋ ಗೊತ್ತಿಲ್ಲ. ಮೇಲೆ ಲೈಟಾಗಿ ಒಂದು ಗ್ರೀನ್ ಲೈನ್ ಎಲ್ಲವ್ರೆ. ಮೊಟ್ಟೆ